ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಗಣಕಯಂತ್ರ ಅಂದರೆ ಕಂಪ್ಯೂಟರ್. ಕಂಪ್ಯೂಟರ್ ಎಂಬ ವಿಷಯವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮುನ್ನೆಲೆಗೆ ಮತ್ತು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಈ ವಿಷಯವೂ ಕೂಡ ಒಂದಾಗಿದೆ. ಆದ್ದರಿಂದ ನಾವು ಇಂದು ಕಂಪ್ಯೂಟರ್ ಎಂಬ ವಿಷಯದ ಸಂಪೂರ್ಣವಾಗಿ ತಿಳಿಯೋಣ. ಇಂದಿನ ದಿನಮಾನಗಳಲ್ಲಿ ಕಂಪ್ಯೂಟರ್ ಎಂಬುದು ಅತಿ ಮುಖ್ಯವಾಗಿದೆ ಹಾಗೂ ಅವಶ್ಯಕವೂ ಆಗಿದೆ. ಇದರ ಬಳಕೆಯು ದಿನನಿತ್ಯ ಅತಿ ಹೆಚ್ಚು ಗೊಳ್ಳುತ್ತಾ ಹೋಗುತ್ತಿದೆ. ಕಂಪ್ಯೂಟರ್ ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ವಲಯದಲ್ಲೂ ಅಡಕಗೊಂಡಿದೆ. ಕಂಪ್ಯೂಟರ್ ಇಲ್ಲದೆ ಎಂದು ದಿನಗಳೇ ಇಲ್ಲ ಎನ್ನುವ ಹಾಗಾಗಿದೆ. ಆದ್ದರಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಎಂಬ ವಿಷಯವನ್ನು ಸೇರಿಸಿರುತ್ತಾರೆ. ಈ ಕಮ್ಯುನಿಕೇಷನ್ ಎಂಬ ಪತ್ರಿಕೆಯಲ್ಲಿ ಅಂದರೆ ಸಂವಹನ ಎಂಬ ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ವಿಷಯದಲ್ಲಿ ಮೊನ್ನೆಯ ವಿಡಿಯೋದಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಇಂಗ್ಲೀಷ್ ಎಂಬ ವಿಷಯವನ್ನು ಓದಿದ್ದೇವೆ, ಅಂದರೆ ಇಂಗ್ಲೀಷ್ ಗ್ರಾಮರ್. ಇಂದು ಕಂಪ್ಯೂಟರ್ ಅಂದರೆ ಗಣಕಯಂತ್ರದ ಬಗ್ಗೆ ಸವಿವರವಾಗಿ ತಿಳಿಯುತ್ತಾ ಹೋಗೋಣ ಹಾಗೂ ಇಂದಿನ ವಿಡಿಯೋ ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸುತ್ತಾ ಇಂದಿನ ಕಂಪ್ಯೂಟರ್ ವಿಷಯಗಳನ್ನು ಒಂದೊಂದೇ ಆಗಿ ತಿಳಿಯುತ್ತಾ ಹೋಗೋಣ. ಮೊದಲ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್, ಕಂಪ್ಯೂಟರ್ನ ಪರಿಚಯ ಮತ್ತು ಇದು ಬೇಸಿಕ್ ವಿಷಯಗಳಾಗಿರುತ್ತವೆ. ಎರಡನೇ ಚಾಪ್ಟರ್ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಅಂದರೆ ಕಂಪ್ಯೂಟರ್ ಚಿತ್ರ ಮತ್ತು ಅದರ ಬಿಡಿ ಭಾಗಗಳಾಗಿರುತ್ತದೆ. ಚಾಪ್ಟರ್ ನಂಬರ್ 3 ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಹಾರ್ಡ್ವೇರ್ ಮತ್ತು ಅದನ್ನು ಸ್ಪರ್ಶಿಸಿ ನೋಡಬಹುದಂತಹ ಕಂಪ್ಯೂಟರ್ನ ಭಾಗಗಳು. ಸಾಫ್ಟ್ವೇರ್ ಸ್ಪರ್ಶಿಸಲಾಗದ ಮತ್ತು ಕಂಪ್ಯೂಟರ್ನ ಒಳಗಡೆ ಹಾಕಿ ನಾವು ಆ ಕಂಪ್ಯೂಟರಿಂದ ಮಾಹಿತಿ ಪಡೆಯುವಂಥದ್ದನ್ನು ಸಾಫ್ಟ್ವೇರ್ ಎಂದು ಕರೆಯುತ್ತೇವೆ. ಆ್ಯಂಡ್ ಫೋರ್ತ್ ಚಾಪ್ಟರ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆ್ಯಂಡ್ ಫಿಫ್ತ್ ಚಾಪ್ಟರ್ ಕಂಪ್ಯೂಟರ್ ಮೆಮೊರಿ, ಅದರಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಸಿಕ್ಸ್ತ್ ಚಾಪ್ಟರ್ ಡಾಟಾ ರೆಪ್ರೆಸೆಂಟೇಷನ್, ಸಿಕ್ಸ್ತ್ ಚಾಪ್ಟರ್. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ವೈರಸ್, ಕಂಪ್ಯೂಟರ್ಗೆ ಸೇರಿರುವಂಥ ವೈರಸ್ಗಳ ವಿವಿಧ ಬಗೆಗಳನ್ನು ತಿಳಿಯುತ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಕಂಪ್ಯೂಟರ್ ಕೋಡ್ಸ್, ಕಂಪ್ಯೂಟರ್ ಹಲವಾರು ಕೋಡ್ಸ್ಗಳನ್ನು ಹೊಂದಿದೆ, ಆ ಕಂಪ್ಯೂಟರ್ ಕೋಡ್ಸ್ಗಳನ್ನು ತಿಳಿಯುತ್ತೇವೆ. ನೆಕ್ಸ್ಟ್ ಕಂಪ್ಯೂಟರ್ ಸಾಫ್ಟ್ವೇರ್ಗಳನ್ನು ಒಳಗೊಂಡಿದ್ದು, ಸಾಫ್ಟ್ವೇರ್ಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಯುಟಿಲಿಟಿ ಸಾಫ್ಟ್ವೇರ್, 3 ವಿಧಗಳಲ್ಲಿ ಅಧ್ಯಯನ ಮಾಡುತ್ತೇವೆ. ಆ್ಯಂಡ್ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ OS ಬಗ್ಗೆ ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 8 MS ಆಫೀಸ್ನಲ್ಲಿ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಹಾಗೂ ಪ್ರಸ್ತುತವಾಗಿ MS ಔಟ್ಲುಕ್ ಕೂಡ ಬಂದಿದೆ. ಹೀಗೆ ಅಪ್ಡೇಟ್ ಆಗುತ್ತಾ ವಿವಿಧ ವಲಯಗಳು ಹಾಗೂ ಅಪ್ಗ್ರೇಡೆಡ್ ವರ್ಷನ್ಗಳು ಬರುತ್ತಿವೆ. ಫಂಕ್ಷನಲ್ ಕೀ F1 to F12 ಇದನ್ನು ನೋಡುತ್ತೇವೆ. ಆ್ಯಂಡ್ ಚಾಪ್ಟರ್ ನಂಬರ್ 9 ಅಬ್ರಿವೇಷನ್ ಅಂದರೆ ಫುಲ್ ಫಾರ್ಮ್ಸ್. ಎಕ್ಸಾಂಪಲ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹೀಗೆ ಸಾಕಷ್ಟು ಅಬ್ರಿವೇಷನ್ಗಳನ್ನು ತಿಳಿಯುತ್ತೇವೆ. ಚಾಪ್ಟರ್ ನಂಬರ್ 10 ನುಡಿ ತಂತ್ರಾಂಶ. ನೆಕ್ಸ್ಟ್ ಚಾಪ್ಟರ್ ನಂಬರ್ 11 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಚಾಪ್ಟರ್ ನಂಬರ್ 12 ನೆಟ್ವರ್ಕಿಂಗ್. ಚಾಪ್ಟರ್ ನಂಬರ್ 13 ಕಂಪ್ಯೂಟರ್ ಸೆಕ್ಯೂರಿಟಿ. ಚಾಪ್ಟರ್ ನಂಬರ್ 14 ಇಂಟರ್ನೆಟ್. ಚಾಪ್ಟರ್ ನಂಬರ್ 15 ಇಮೇಲ್. ಹೀಗೆ ಬೇಸಿಕ್ ಟು ಪರೀಕ್ಷೆಯಲ್ಲಿ ಕೇಳಬಹುದಂಥ ಹಲವಾರು ವಿಷಯಗಳನ್ನು ಈ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ. ಕಂಪ್ಯೂಟರ್ ನಮಗೆ ಇಂದಿನ ದಿನಮಾನಗಳಲ್ಲಿ ಅತ್ಯವಶ್ಯಕ. ಪ್ರತಿಯೊಂದು ವಲಯಗಳಲ್ಲೂ, ಯಾವುದೇ ಆಫೀಸ್ಗಳಲ್ಲೂ ಹಾಗೂ ಯಾವುದೇ ರೈಲ್ವೆ ಸ್ಟೇಷನ್, ಬಸ್ ಟಿಕೆಟ್ ರಿಸರ್ವೇಷನ್, ಮೊಬೈಲ್ಗಳಿದ್ದರೂ ಕೂಡ ಕಂಪ್ಯೂಟರ್ನ ಬಳಕೆ ಹಾಗೂ ಅದರ ಅವಶ್ಯಕತೆ ಅತಿ ಅವಶ್ಯಕವಾಗಿದ್ದರಿಂದ ನಾವು ಕಂಪ್ಯೂಟರ್ನ ಕಲಿಯುವುದು ಹಾಗೂ ಅರಿಯುವುದು, ಅದರ ಬಗ್ಗೆ ಜ್ಞಾನವನ್ನು ಹೊಂದುವುದು ಅತಿ ಅವಶ್ಯಕ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಾದ ನಾವು ಈ ಕಂಪ್ಯೂಟರನ್ನು ಅತಿ ಸ್ಪಷ್ಟವಾಗಿ ಹಾಗೂ ಅತಿ ನಿಖರವಾಗಿ ಮತ್ತು ಅಚ್ಚುಕಟ್ಟಾಗಿ ಮತ್ತು ಪರೀಕ್ಷೆಯಲ್ಲಿ ಕೇಳುವಂತಹ ಈ 30 ಮಾರ್ಕ್ಸ್ಗಳಿಗೆ ನಾವು ಮಿನಿಮಮ್ 25, 26, 27, 28 ಇಷ್ಟು ಮಾಡುವ ನಿಟ್ಟಿನಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಈ ಕಂಪ್ಯೂಟರ್ ಎಂಬುದು ಕಷ್ಟದ ವಿಷಯವಲ್ಲ. ನಮಗೆ ಕಷ್ಟದ ವಿಷಯ ಎಂದರೆ ನಾವು ಉದಾಹರಣೆ ಸ್ವಿಮ್ಮಿಂಗ್ ಕಲಿಯುವುದು. ಸ್ವಿಮ್ಮಿಂಗ್ ಕಲಿಯುವ ವಿಷಯದಲ್ಲಿ ನಾವು ನೀರಿಗೆ ಇಳಿದರೆ ಮಾತ್ರ ನಮಗೆ ಸ್ವಿಮ್ಮಿಂಗ್ ಕಲಿಯಲು ಸಾಧ್ಯ. ಹೇಗೋ ಹಾಗೆ ನಾವು ಕೂಡ ಕಂಪ್ಯೂಟರ್ನ ಕೀಬೋರ್ಡಲ್ಲಿ ಕೈಚಳಕ ತೋರಿಸುವ ಮೂಲಕ ಅಂದರೆ ಒತ್ತುವ ಮೂಲಕ ಕೀಬೋರ್ಡನ್ನು ಅಧ್ಯಯನವನ್ನು ಪ್ರಾರಂಭಿಸಬಹುದು. ಆಫ್ ಮಾಡೋದು, ಆನ್ ಮಾಡೋದು, CPU ಕೆಲವೊಂದು ಬಿಡಿಭಾಗಗಳು, ಇನ್ಪುಟ್ ಔಟ್ಪುಟ್ಗಳನ್ನು ತಿಳಿಯುವ ಮುಖಾಂತರ ಆರಂಭಿಸಿ ನೆಕ್ಸ್ಟ್ ವಿವಿಧ ಸಾಫ್ಟ್ವೇರ್ಗಳನ್ನು ತಿಳಿಯುವ ಮುಖಾಂತರ ನಾವು ಯಾವುದೇ ಜಾಬ್ ಮಾಡೋದಾಗಿರ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ವಿವಿಧ ಅಪ್ಗ್ರೇಡ್ಗಳಲ್ಲಿ ಕ್ವಶನ್ಗಳನ್ನು ಕೇಳುತ್ತಿದ್ದಾರೆ. ಆದ್ದರಿಂದ ದಿನನಿತ್ಯ ಕಂಪ್ಯೂಟರ್ನಲ್ಲಾಗುವಂತಹ ವರ್ಷನ್ಗಳು, ಅಪ್ಡೇಟ್ಗಳನ್ನು ಕೂಡ ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಬೇಸಿಕ್ಕಿಂದ ಹಿಡಿದು ಟಾಪ್ ಅಂದರೆ ಅಪ್ಡೇಟೆಡ್ ವರ್ಷನ್ವರೆಗೂ ತಿಳಿಯೋಣ. ಕನ್ನಡದ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಅತ್ಯುತ್ತಮ ಬುಕ್ ಎಂದರೆ ಗುರುರಾಜ್ ಬುಲ್ಬುಲೆಯವರ ಕಂಪ್ಯೂಟರ್ ಎಂಬ ವಿಷಯ. ಹೀಗೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲ ಚಾಪ್ಟರ್ ಬೇಸಿಕ್ ಆರ್ ಇಂಟ್ರಡಕ್ಷನ್, ಕಂಪ್ಯೂಟರ್ನ ಪರಿಚಯ. ಈ ವಿಷಯದಲ್ಲಿ ಕಾನ್ಸೆಪ್ಟ್ ನಂಬರ್ 1 ಇನ್ವೆಂಟರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅನ್ವೇಷಕರು ಮತ್ತು ಅನ್ವೇಷಣೆಯ ಲಕ್ಷಣ ಮತ್ತು ಅದರ ವಿವರಣೆಗಳು. ಅಂದರೆ ಈ ಕಂಪ್ಯೂಟರ್ನಲ್ಲಿ ಸ್ಟಾರ್ಟಿಂಗಿಂದ ಅಂದರೆ ಚೀನಿಯರು ಕಂಡುಹಿಡಿದ್ರಲ್ಲ ಯಾಬಕಾಸಿಂದ ಹಿಡಿದು ಪ್ರತಿಯೊಂದನ್ನು ಈ ಇನ್ವೆಂಟರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಅಧ್ಯಯನ ಮಾಡುತ್ತೇವೆ. ಆ್ಯಂಡ್ ಸೆಕೆಂಡ್ ಕಾನ್ಸೆಪ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ವಿವಿಧ ಜನರೇಷನ್ಗಳಲ್ಲಿ ವಿವಿಧ ರೀತಿಯ ಕಂಪ್ಯೂಟರ್ನ ಬಳಕೆಯನ್ನು ಮಾಡಲಾಗಿತ್ತು. ಆ ಒಂದು ಜನರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಜನರೇಷನ್ ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್, ಥರ್ಡ್ ಜನರೇಷನ್ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫೋರ್ತ್ ಜನರೇಷನ್ VLSI ವೆರಿ ಲಾರ್ಜ್ ಸೆಮಿಕಂಡಕ್ಟರ್, ಫಿಫ್ತ್ ಜನರೇಷನ್ ಸೂಪರ್ ಲಾರ್ಜ್ ಸೂಪರ್ IC. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ವಿಂಗಡಣೆ ಮಾಡುತ್ತೇವೆ. ವಿಂಗಡಣೆಗಳಲ್ಲಿ ಮೈಕ್ರೋ, ಮಿನಿ, ಮೇನ್ ಫ್ರೇಮ್ ಆ್ಯಂಡ್ ಸೂಪರ್ 4 ರೀತಿಯ ವಿಧದಲ್ಲಿ ನಾವು ಈ ಕಂಪ್ಯೂಟರನ್ನು ಕ್ಲಾಸಿಫಿಕೇಷನ್ ಮಾಡುತ್ತೇವೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಸೂಪರ್ ಕಂಪ್ಯೂಟರನ್ನು ಅತಿ ಹೆಚ್ಚು ಅಧ್ಯಯನ ಮಾಡಬೇಕಾಗುತ್ತದೆ. ಅದರಲ್ಲಿ ಮೊದಲ ಸೂಪರ್ ಕಂಪ್ಯೂಟರ್ CDC 6600. ಇದರ ಅನ್ವೇಷಕ ಸೇಮೂರ್ ಆರ್ ಕ್ರೇ. ಇನ್ನು ನಮ್ಮ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 8000. ಇದರ ಅನ್ವೇಷಕರು ವಿಜಯ್ ಭಟ್ಕರ್ ಪಾಂಡುರಂಗ. ನೆಕ್ಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಕಂಪ್ಯೂಟರ್. 1 ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್ ಸೆಕೆಂಡ್ 1 ಅನಲಾಗ್ ಕಂಪ್ಯೂಟರ್, ಥರ್ಡ್ 1 ಹೈಬ್ರಿಡ್ ಕಂಪ್ಯೂಟರ್. ಚಾಪ್ಟರ್ ನಂಬರ್ 2 ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಕಂಪ್ಯೂಟರ್ನ ರಚನೆ. ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ನಲ್ಲಿ CPU ಒಳಗಡೆ ಕಂಟ್ರೋಲ್ ಯೂನಿಟ್ ಕೆಳಗಡೆ ALU ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್, ಅದರ ಕೆಳಗಡೆ ಪ್ರೈಮರಿ ಮೆಮೊರಿ. ಹೀಗೆ ಒಂದು ಬಾಕ್ಸ್ ಇರ್ತದೆ CPU. ಮೊದಲಲ್ಲಿ ಇನ್ಪುಟ್ ಬರ್ತದೆ, ನೆಕ್ಸ್ಟ್ ಅದರಲ್ಲಿ ಪ್ರೊಸೆಸಿಂಗ್ ಆಗ್ತದೆ. ಆ ಪ್ರೊಸೆಸಿಂಗಲ್ಲಿ CPU, ಕಂಟ್ರೋಲ್ ಯೂನಿಟ್, ALU, ಪ್ರೈಮರಿ ಮೆಮೊರಿ ಆ್ಯಂಡ್ ನೆಕ್ಸ್ಟ್ ಸೆಕೆಂಡರಿ ಸ್ಟೋರೇಜ್. ಹೀಗೆಲ್ಲ ಆದ ತಕ್ಷಣ ಇನ್ಪುಟ್, ಪ್ರೊಸೆಸಿಂಗ್, ನೆಕ್ಸ್ಟ್ ಔಟ್ಪುಟ್. ಇದನ್ನು ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಎಂದು ಕರೆಯುತ್ತಾರೆ. ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್: ಇನ್ಪುಟ್, ಸ್ಟೋರೇಜ್, ಪ್ರೊಸೆಸಿಂಗ್, ಕಂಟ್ರೋಲ್, ಔಟ್ಪುಟ್. ಇದು ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಆಗಿದೆ. ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ನಲ್ಲಿ ಇನ್ಪುಟ್, CPU, ಮೆಮೊರಿ ಯೂನಿಟ್, ಔಟ್ಪುಟ್.
ಇಷ್ಟು ಅಂಶಗಳನ್ನು ಒಳಗೊಂಡಿದೆ. ಈ ಸಿ ಪಿ ಯು ಸಂಬಂಧಪಟ್ಟಂಗೆ ಬಸ್ ಅಂದರೆ ಸೆಟ್ ಆಫ್ ವೈರ್ಸ್, ಇಟ್ ಈಸ್ ಕಾಲ್ಡ್ ಎ ಬಸ್. ಬಸ್ಗಳಲ್ಲಿ ಇಂಟರ್ನಲ್ ಬಸ್ ಆ್ಯಂಡ್ ಎಕ್ಸ್ಟರ್ನಲ್ ಬಸ್ ಎಂಬ ಎರಡು ವಿಧ ಇದೆ. ಇಂಟರ್ನಲ್ ಬಸ್ನಲ್ಲಿ ಇಟ್ ಕನೆಕ್ಟ್ಸ್ ಕಾಂಪೊನೆಂಟ್ಸ್ ಇನ್ಸೈಡ್ ದ ಮದರ್ ಬೋರ್ಡ್ ಇಸ್ ಕಾಲ್ಡ್ ಇಂಟರ್ನಲ್ ಬಸ್. ಇಂಟರ್ನಲ್ ಬಸ್ಗಳಲ್ಲಿ ಮತ್ತೆ 3 ವಿಧ: ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಡಾಟಾ ಬಸ್. ಕಂಟ್ರೋಲ್ ಬಸ್ ಅಂದರೆ ದ ಕಮಾಂಡ್ ಟು ಆಕ್ಸೆಸ್ ದ ಮೆಮೊರಿ ಆರ್ ದಿ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಈಸ್ ಕ್ಯಾರಿಡ್ ಆಗಿದೆ. ಸೆಕೆಂಡ್, ಅಡ್ರೆಸ್ ಬಸ್, ದ ಅಡ್ರೆಸ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಆಫ್ memory is carried. Third, data bus, the data to be transferred is carried. And next, external bus, it connects different external devices, peripherals, expansion slots, input output ports and drive connections to the rest of computer. It is also called expansion bus. These are all bus. Bus is called set of words. And chapter number 3, hardware. Hardware include the 2 components, the first one input and second one output. So mainly focusing both of input and output. The first one input, ಮೊದಲನೇದಾಗಿ ಇನ್ಪುಟ್ಗಳಲ್ಲಿ ಫಸ್ಟ್ ಒನ್ ಕೀಬೋರ್ಡ್ನ ಅನ್ವೇಷಕರು ಕ್ರಿಸ್ಟೋಫರ್ ಎಲ್ ಸ್ಟೋಲ್ಸ್. ಕೀಬೋರ್ಡ್ನ ವಿಧಗಳು: ಡಾರ್ಟಿ, ಎರಡನೇದು ಡಾರಕ್, ಮೂರನೇ ಕೀಬೋರ್ಡ್ನ ವಿಧ ಅಜರ್ಟಿ. ವಿವಿಧ ರೀತಿಯ ಕಂಪ್ಯೂಟರ್ನ ಕೀಬೋರ್ಡ್ಗಳು. ನ್ಯೂಮೆರಿಕಲ್ ಕೀಬೋರ್ಡ್ನ ಬಲಭಾಗದ ಸಂಖ್ಯೆಗಳನ್ನು ಕನ್ಸಿಸ್ಟ್ ಡಿಜಿಟ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಈ ನ್ಯೂಮೆರಿಕಲ್ ಕೀಗಳು ಡಿಜಿಟಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಗಳನ್ನು ಒಳಗೊಂಡಿದೆ. ನ್ಯೂಮೆರಿಕಲ್ ಕೀಗಳು ಒಟ್ಟು 17 ಆಗಿವೆ. ಎರಡನೇ ಕಂಟ್ರೋಲ್ ಕೀ ಆಲ್ಟ್, ಕಂಟ್ರೋಲ್ ಆ್ಯಂಡ್ ವಿಂಡೋಸ್ ಆ್ಯಂಡ್ ಎಸ್ಕೇಪ್ ಕೀ ಆಗಿದೆ. ಆಲ್ಫಾಬೆಟಿಕಲ್ ಕೀ ಎ ಟು ಝೆಡ್ ಅಂದರೆ ABC ಈ ರೀತಿ ಝೆಡ್ ತನಕವು ಈ ಆಲ್ಫಾಬೆಟಿಕಲ್ ಕೀ ಒಳಗೊಂಡಿದೆ. ಆ್ಯಂಡ್ ನ್ಯಾವಿಗೇಷನ್ ಕೀ ಆ್ಯರೋ ಕೀಸ್, ಲೆಫ್ಟ್, ರೈಟ್, ಅಪ್ ಆ್ಯಂಡ್ ಡೌನ್. ನ್ಯಾವಿಗೇಷನ್ ಕೀಯಲ್ಲಿ ಎರಡನೇದು ಹೋಮ್. ನ್ಯಾವಿಗೇಷನ್ ಕೀಯಲ್ಲಿ ಥರ್ಡ್ ಒನ್ ಎಂಡ್ ಕೀ. ಆ್ಯಂಡ್ ನೆಕ್ಸ್ಟ್ ಕೀಸ್ ಫಂಕ್ಷನಲ್ ಕೀ ಅಂದರೆ ಪ್ರೋಗ್ರಾಮೇಬಲ್ ಕೀ ಎಂದು ಕರೆಯುತ್ತಾರೆ. ಈ ಫಂಕ್ಷನಲ್ ಕೀ F1 ನಿಂದ F12 ಅಂದರೆ F1, F2, F3, F4, F5 ಆ ರೀತಿ F12ವರೆಗೂ 12 ಕೀಯನ್ನು ಒಳಗೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಕೀ ಇಂಡಿಕೇಟರ್ ಲೈಟ್ಸ್ ಅಂದರೆ ನಂಬರ್ ಎಂದು ಕರೆಯುತ್ತಾರೆ. ನಂಬರ್ ಲಾಕ್ 0 ಇಂದ 9, 0, 1, 2, 3, 4, 5 ಹೀಗೆ 9ವರೆಗೂ ಇರುತ್ತದೆ. ಮತ್ತು ಕ್ಯಾಪ್ಸ್ ಲಾಕ್ ಎಂದರೆ A to Z, ಎ ಇಂದ ಝಡ್ವರೆಗೂ ABCD ಹೀಗೆ ಝಡ್ ತನಕ. ಆ್ಯಂಡ್ ಸ್ಕ್ರಾಲಿಂಗ್ ಅಥವಾ ಸ್ಕ್ರಾಲ್ ಲಾಕ್ ಎಂದು ಕರೆಯುತ್ತಾರೆ. ಇವೆಲ್ಲ ಇಂಡಿಕೇಟರ್ ಲೈಟ್ಸ್ಗಳಾಗಿವೆ. ಆ್ಯಂಡ್ ಫಂಕ್ಷನಲ್ ಕೀಸ್ ಕಾಮಾ, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಇವೆಲ್ಲವೂ ಫಂಕ್ಷನಲ್ ಕೀ ಆಗಿವೆ. ಮಾಡಿಫೈ ಕೀಸ್ ಶಿಫ್ಟ್, ಕಂಟ್ರೋಲ್, ಆಲ್ಟ್ ಇವೆಲ್ಲ ಮಾಡಿಫೈ ಕೀಗಳಾಗಿವೆ. ಟಾಗಲ್ ಕೀಸ್ ಕ್ಯಾಪ್ಸ್ ಲಾಕ್ ಆ್ಯಂಡ್ ನಮ್ ಲಾಕ್ಗಳು ಟಾಗಲ್ ಕೀಸ್ಗಳಾಗಿವೆ. ಆ್ಯಂಡ್ ಸೆಕೆಂಡ್ ಇನ್ಪುಟ್ ಈಸ್ ಮೌಸನ್ನು ಪಾಯಿಂಟಿಂಗ್ ಡಿವೈಸ್ ಎಂದು ಕರೆಯುತ್ತೇವೆ. ಮೌಸ್ನ ಅನ್ವೇಷಕರು ಡೌಗಲ್ಸ್ ಎಂಜಲ್ಬರ್ಟ್. ಮೌಸ್ನ ಕಾರ್ಯ ಆ್ಯಕ್ಷನ್ ಆಫ್ ಮೌಸ್, ಸಿಂಗಲ್ ಕ್ಲಿಕ್ ಮಾಡಿದಾಗ ಇಟ್ ಸೆಲೆಕ್ಟ್ಸ್ ಆ್ಯನ್ ಐಟಮ್ ಆನ್ ದಿ ಸ್ಕ್ರೀನ್ ಮೇಲೆ ಇರುವಂತಹ ಎಲ್ಲ ಅಂಶಗಳನ್ನು ಒಮ್ಮೆಲೆ ಸೆಲೆಕ್ಟ್ ಮಾಡುತ್ತದೆ. ಸಿಂಗಲ್ ಕ್ಲಿಕ್ ಅಥವಾ ಮೌಸ್ನ ಎಡಭಾಗವನ್ನು ಒಮ್ಮೆ ಅಮುಕಿದಾಗ ಇದು ಸ್ಕ್ರೀನ್ನ ಮೇಲೆ ಇರುವಂತಹ ಎಲ್ಲ ಅಂಶಗಳನ್ನು ಆಯ್ಕೆ ಮಾಡುತ್ತದೆ. ಆ್ಯಂಡ್ ಸೆಕೆಂಡ್ ಡಬಲ್ ಕ್ಲಿಕ್, ಇಟ್ ಈಸ್ ಯೂಸ್ಡ್ ಟು ಓಪನ್ ಎ ಡಾಕ್ಯುಮೆಂಟ್ ಆರ್ ಪ್ರೋಗ್ರಾಮ್. ಇದು ಡಾಕ್ಯುಮೆಂಟನ್ನು ಓಪನ್ ಮಾಡಲು ಸಹಾಯ ಮಾಡುತ್ತದೆ. ಡಬಲ್ ಕ್ಲಿಕ್. ರೈಟ್ ಕ್ಲಿಕ್,
ಇಟ್ ಡಿಸ್ಪ್ಲೇಸ್ ಎ ಲೀಸ್ಟ್ ಆಫ್ ಕಮೆಂಟ್ಸ್ ಆನ್ ದಿ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಲಿಸ್ಟ್ ಆಫ್ ಕಮೆಂಟ್ಸ್ನನ್ನು ತೋರಿಸಲು ಈ ರೈಟ್ ಕ್ಲಿಕ್ಕನ್ನು ಬಳಸುತ್ತೇವೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂದರೆ ಸ್ಕ್ರಾಲ್. ಮೂವ್ ಆ್ಯನ್ ಐಟಮ್ ಆನ್ ದಿ ಸ್ಕ್ರೀನ್ ಅಂದರೆ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಮೂವ್ ಮಾಡಲು ಅಪ್ ಆ್ಯಂಡ್ ಡೌನ್. ಡ್ರ್ಯಾಗ್ ಆ್ಯಂಡ್ ಡ್ರಾಪನ್ನು ಬಳಸುತ್ತೇವೆ. ಇನ್ಪುಟ್ಟಲ್ಲಿ ಥರ್ಡ್ ಒನ್ ಟ್ರ್ಯಾಕ್ ಬಾಲ್. ಥರ್ಡ್ ಇನ್ಪುಟ್ ಟ್ರ್ಯಾಕ್ ಬಾಲ್. ಈ ಟ್ರ್ಯಾಕ್ ಬಾಲನ್ನು ಪಾಯಿಂಟಿಂಗ್ ಡಿವೈಸ್ ಎಂದು ಕರೆಯುತ್ತೇವೆ. ಟ್ರ್ಯಾಕ್ ಬಾಲ್ನ ಬಳಕೆ ರ್ಯಾಡರ್ ಅಥವಾ ಏರ್ ಟ್ರಾಫಿಕ್ ಕಂಟ್ರೋಲರ್ನಲ್ಲಿ ಮತ್ತು ಸೋನಾರ್ಗಳಲ್ಲಿ ಬಳಸುತ್ತೇವೆ. ಇನ್ಪುಟ್ನ ನಾಲ್ಕನೇದು ಜಾಯ್ಸ್ಟಿಕ್. ಇಟ್ ರೊಟೇಟ್ 360 ಡಿಗ್ರಿ. ಇದನ್ನು ಗೇಮ್ ಅಥವಾ ಆಟ ಆಡಲು ಬಳಸುತ್ತೇವೆ. ಇನ್ಪುಟ್ 5 ಲೈಟ್ ಪೆನ್. ಇಟ್ ಕಂಟೈನ್ಸ್ ಎ ಫೋಟೋ ಸೆಲ್ ಇನ್ ಎ ಸ್ಮಾಲ್ ಟ್ಯೂಬ್. ಇದು ಆಪ್ಟಿಕಲ್ ಡಿವೈಸ್ ಆಗಿದೆ. ಇನ್ಪುಟ್ 6 ಟಚ್ ಸ್ಕ್ರೀನ್. ಇಟ್ ಹ್ಯಾವ್ ಎ ಇನ್ಫ್ರಾರೆಡ್ ಬೀಮ್. ಇನ್ಪುಟ್ 7 OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇಟ್ ಅಕ್ವೈರಿಂಗ್ ಟೆಕ್ಸ್ಚುಯಲ್ ಡಾಟಾ ಫ್ರಮ್ ಇಮೇಜ್. ಇದು ಬರವಣಿಗೆಯಿಂದ ಚಿತ್ರವನ್ನಾಗಿ ಪರಿವರ್ತನೆ ಮಾಡುತ್ತದೆ. ಇದನ್ನು OCR ಎಂದು ಕರೆಯುತ್ತೇವೆ. ಇನ್ಪುಟ್ ನಂಬರ್ 8 MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸರ್. ಇಟ್ ಕಂಟೈನ್ಸ್ ಐರನ್ ಆಕ್ಸೈಡ್. MICRನ ಮೊದಲ ಬಳಕೆ 1958ರಲ್ಲಿ USA ಅಥವಾ ಅಮೇರಿಕನ್ ಬ್ಯಾಂಕ್ ಅಸೋಸಿಯೇಷನ್ ದಾಖಲೆಗಳಿಗೆ MICR ಸಂಕೇತ ನೀಡುವ ಕ್ರಮ ಜಾರಿಗೆ ತರಲಾಯಿತು. ಇನ್ಪುಟ್ 9 ಸ್ಕ್ಯಾನರ್. ಇನ್ಪುಟ್ 10 ಕ್ಯಾಮರಾ ವೆಬ್ ಕ್ಯಾಮ್ರಾ. 11 OMR. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆದಂತಹ 4 ಮಲ್ಟಿಪಲ್ ಚಾಯ್ಸ್ಗಳನ್ನು ನೀಡಿರುತ್ತಾರಲ್ಲ, ಅದು OMR ಶೀಟ್ ಎಂದು ಕರೆಯುತ್ತೇವೆ. ಇನ್ಪುಟ್ 12 ಮೈಕ್ರೋಫೋನ್. 13 TV ರಿಮೋಟ್. 14 ಸ್ಮಾರ್ಟ್ ಕಾರ್ಡ್ ರೀಡರ್. ಹೀಗೆ ಕಂಪ್ಯೂಟರ್ ಸಾಕಷ್ಟು ಇನ್ಪುಟ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಕಂಪ್ಯೂಟರ್ನ ಔಟ್ಪುಟ್ಗಳನ್ನು ತಿಳಿಯುತ್ತಾ ಹೋಗೋಣ. ಕಂಪ್ಯೂಟರ್ನ ಔಟ್ಪುಟ್ಗಳಲ್ಲಿ ಮಾನಿಟರ್, ಪ್ರಿಂಟರ್, ಪ್ಲಾಟರ್, ಪ್ರೊಜೆಕ್ಟರ್, ಸ್ಪೀಕರ್ ಆ್ಯಂಡ್ ಇಯರ್ಫೋನ್ಗಳನ್ನು ಒಳಗೊಂಡಿದೆ. ಮೊದಲನೇ ಔಟ್ಪುಟ್ ಮಾನಿಟರ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ವಿಜುವಲ್ ಡಿಸ್ಪ್ಲೇ, VDU. ಎರಡು ರೀತಿಯ ಮಾನಿಟರ್ಗಳನ್ನು ನಾವು ಇಲ್ಲಿ ತಿಳಿಯಬಹುದು. ಮೊದಲನೇ ಮಾನಿಟರ್ ಮೊನೊಕ್ರೋಮ್ ಮಾನಿಟರ್. ಯೂಸಸ್ ಓನ್ಲಿ ಒನ್ ಕಲರ್. ಒಂದು ಬಣ್ಣವನ್ನು ಮಾತ್ರ ಈ ಮೊನೊಕ್ರೋಮ್ ಮಾನಿಟರ್ನಲ್ಲಿ ಬಳಸುತ್ತೇವೆ. ಕಲರ್ ಡಿಸ್ಪ್ಲೇ ಮಾನಿಟರ್. ಕಲರ್ ಡಿಸ್ಪ್ಲೇ ಮಾನಿಟರ್ನಲ್ಲಿ 256 ಬಣ್ಣಗಳನ್ನು ಒಮ್ಮೆಲೆ ಬಳಸುತ್ತೇವೆ. 256 ಕಲರ್ಸ್ ಎಟ್ ಎ ಟೈಮ್. ವೆರೈಟಿ ಆಫ್ ಮಾನಿಟರ್ಸ್: VGA, CRT, LED, TFT, ID, HDMI. ಹೀಗೆ ವಿವಿಧ ರೀತಿಯ ಮಾನಿಟರ್ಗಳನ್ನು ಬಳಸುತ್ತೇವೆ. ಈ ವಿವಿಧ ರೀತಿಯ ಮಾನಿಟರ್ಗಳ ಅಬ್ರಿವೇಷನನ್ನು ತಿಳಿಯುತ್ತಾ ಹೋಗೋಣ. VGA ವಿಡಿಯೋ ಗ್ರಾಫಿಕ್ ಅರೋ ಅಥವಾ ವಿಜುವಲ್ ಗ್ರಾಫಿಕ್ ಅರೋ ಎಂದು ಕರೆಯುತ್ತೇವೆ. ಆ್ಯಂಡ್ ಎರಡನೇ ಅಬ್ರಿವೇಷನ್ CRT ಕ್ಯಾಥೆಡ್ ರೇ ಟ್ಯೂಬ್. ಇದನ್ನು ಬ್ರೌನ್ ಟ್ಯೂಬ್ ಎಂದು ಕೂಡ ಕರೆಯುತ್ತೇವೆ. ಥರ್ಡ್ ಅಬ್ರಿವೇಷನ್ LED. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ GRB ಗ್ರೀನ್, ರೆಡ್, ಬ್ಲೂ ಕಲರ್ ಲೈಟ್ಗಳನ್ನು ಇದು ಹೊರಬಿಡುತ್ತದೆ. TFT-ID ಅಂದರೆ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಲೈಟ್ ಎಮಿಟಿಂಗ್ ಡಯೋಡ್ ಎಂಬುದು ಇದರ ಪೂರ್ಣ ವಿವರಣೆ. HDMI ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಆಗಿದೆ. ಔಟ್ಪುಟ್ಗಳಲ್ಲಿ ಎರಡನೇದು ಪ್ರಿಂಟರ್ಸ್. ದಟ್ ಈಸ್ ಮೆಸರ್ಡ್ ಇನ್ ಡಾಟ್ಸ್ ಪರ್ ಇಂಚ್. ಇದನ್ನು ಡಾಟ್ ಪರ್ ಇಂಚ್ ಎಂಬ ಅಳತೆ ಅಥವಾ ಮಾನದಲ್ಲಿ ಅಳೆಯುತ್ತೇವೆ. ಪ್ರಿಂಟರ್ಗಳಲ್ಲಿ ಎರಡು ವಿಧ: ಇಂಪ್ಯಾಕ್ಟ್ ಪ್ರಿಂಟರ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇಂಪ್ಯಾಕ್ಟ್ ಪ್ರಿಂಟರ್ಗಳಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್ ಎಂಬ ಎರಡು ವಿಧ ಇದೆ. ಈ ಕ್ಯಾರೆಕ್ಟರ್ ಪ್ರಿಂಟರ್ಸ್ಗಳಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡೈಸಿ ವೀಲ್ಗಳೆಂಬ ಎರಡು ಸಬ್ ವಿಧಗಳು ಬರುತ್ತವೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಎರಡನೇ ಇದು ಲೈನ್ ಪ್ರಿಂಟರ್. ಲೈನ್ ಪ್ರಿಂಟರಲ್ಲಿ ಡ್ರಮ್ ಪ್ರಿಂಟರ್, ಚೈನ್ ಪ್ರಿಂಟರ್, ಬ್ಯಾಂಡ್ ಪ್ರಿಂಟರ್ ಎಂಬ 3 ವಿಧಗಳಿವೆ. ಇಂಪ್ಯಾಕ್ಟ್ ಪ್ರಿಂಟರ್ಗಳಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್ಗಳಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡೈಸಿ. ಎರಡನೇದು ಇಂಪ್ಯಾಕ್ಟ್ ಪ್ರಿಂಟರ್ಗಳಲ್ಲಿ ಲೈನ್ ಪ್ರಿಂಟರ್.
ಅದರಲ್ಲಿ ಡ್ರಮ್ ಪ್ರಿಂಟರ್, ಚೈನ್ ಪ್ರಿಂಟರ್ ಆ್ಯಂಡ್ ಬ್ಯಾಂಡ್ ಪ್ರಿಂಟರ್ ಇನ್ನು 3 ವಿಧಗಳು. ಆ್ಯಂಡ್ ಸೆಕೆಂಡ್ ಟೈಪ್ಸ್ ಆಫ್ ಪ್ರಿಂಟರ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ನಾನ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ 3, 4, 5, 6 ರೀತಿ ಪ್ರಿಂಟರ್ಗಳು ಬರುತ್ತವೆ. ಅದರಲ್ಲಿ ಇಂಜೆಕ್ಟ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿಂಟರ್, 5ನೇದು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಂಟರ್, 6ನೇದು ಬಬಲ್ ಜೆಟ್ ಪ್ರಿಂಟರ್. ಹೀಗೆ ಪ್ರಿಂಟರ್ಗಳಲ್ಲಿ ಇಂಪ್ಯಾಕ್ಟ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್, ಅದರಲ್ಲಿ ಸಬ್ ಪ್ರಿಂಟರ್ಗಳು ಸಾಕಷ್ಟು ಬರುತ್ತವೆ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ CPU. ಕಂಪ್ಯೂಟರ್ನ ಮೆದುಳು ಅಥವಾ ಹೃದಯವೆಂದು ಈ CPU ಕರೆಯುತ್ತೇವೆ. ಈ CPU ಕಂಟ್ರೋಲ್ ಯೂನಿಟ್, ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಮೆಮೊರಿ ಯೂನಿಟ್, ಹೀಗೆ 3 ಭಾಗಗಳನ್ನು ಒಳಗೊಂಡಿದೆ. ಈ CPU ಎಂಬುದು ಕಂಪ್ಯೂಟರ್ನ ಅತಿ ಅವಶ್ಯಕ ಹಾಗೂ ಅತಿ ಮುಖ್ಯ ಭಾಗವಾಗಿದೆ. ಮೇನ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಎಂದು ಕೂಡ ಕರೆಯುತ್ತೇವೆ. ಈ CPUವಿನ 3 ಭಾಗಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಕಂಟ್ರೋಲ್ ಯೂನಿಟ್ ಗಣಕಯಂತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ALU ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಗಣಕಯಂತ್ರದಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. ಇದನ್ನು ಕ್ಯಾಲ್ಕುಲೇಟರ್ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಎಂದು ಕೂಡ ಕರೆಯುತ್ತೇವೆ. 3ನೇ ವಿಧ ಮೆಮೊರಿ ಯೂನಿಟ್. ಕಚ್ಚಾ ದತ್ತಾಂಶ, ಸಂಸ್ಕರಿಸಿದ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು ಈ ಮೆಮೊರಿ ಯೂನಿಟ್ನ ಕೆಲಸವಾಗಿದೆ. ನೆಕ್ಸ್ಟ್ 4th ಚಾಪ್ಟರ್ ಕಂಪ್ಯೂಟರ್ ಮೆಮೊರಿ. ಕಂಪ್ಯೂಟರು 2 ರೀತಿಯ ಮೆಮೊರಿಯನ್ನು ಒಳಗೊಂಡಿದೆ. ಅದರಲ್ಲಿ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಆ್ಯಂಡ್ ರೋಮ್ ಎಂಬ 2 ರೀತಿಯ ಪ್ರೈಮರಿ ಮೆಮೊರಿಗಳನ್ನು ನೋಡುತ್ತೇವೆ. ಈ ಪ್ರೈಮರಿ ಮೆಮೊರಿಯನ್ನು ಮೇನ್ ಮೆಮೊರಿ ಎಂದು ಕೂಡ ಕರೆಯುತ್ತೇವೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೆಮಿಕಂಡಕ್ಟರ್ ಮೆಮೊರಿ ಎಂದು ಕೂಡ ಕರೆಯುತ್ತೇವೆ. ಮೊದಲನೇದಾಗಿ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಂದು ಕರೆಯುತ್ತೇವೆ. ರ್ಯಾಂಡಮ್ನ ಲಕ್ಷಣ ಇಟ್ ಅಲೋ ರೀಡ್ ಆ್ಯಂಡ್ ರೈಟ್, ಇದು ಬರೆಯಲು ಮತ್ತು ಓದಲು ಅನುಕೂಲವಾಗುತ್ತದೆ. ಇದನ್ನು ವಾಲಟೈಲ್ ಮೆಮೊರಿ ಎಂದು ಕರೆಯುತ್ತೇವೆ. ರಾಮ್ ಈಸ್ ಲೊಕೇಟೆಡ್ ಮದರ್ ಬೋರ್ಡ್. ರ್ಯಾಮ್ ಎಂಬುದು ಮದರ್ ಬೋರ್ಡ್ನಲ್ಲಿ ಅಡಕಗೊಂಡಿದೆ, ಅಂದರೆ ಅದರ ಒಳಗಡೆ ಇದೆ. ರ್ಯಾಮನ್ನು ಟೆಂಪ್ರರಿ ಸ್ಟೋರೇಜ್ ಆಗಿ ಬಳಸುತ್ತೇವೆ. ವಾಲಟೈಲ್ ಮೆಮೊರಿ ಎಂದು ಕರೆಯುತ್ತೇವೆ. ರ್ಯಾಮ್ ಕೂಡ 2 ವಿಧಗಳನ್ನು ಹೊಂದಿದೆ. ಟೈಪ್ಸ್ ಆಫ್ ರ್ಯಾಮ್: ಡೈನಾಮಿಕ್ ರ್ಯಾಮ್ ಆ್ಯಂಡ್ ಸ್ಟ್ಯಾಟಿಕ್ ರ್ಯಾಮ್. ರ್ಯಾಮ್ 2 ವಿಧಗಳನ್ನು ಹೊಂದಿದ್ದು ಡೈನಾಮಿಕ್ ರ್ಯಾಮ್ ಆ್ಯಂಡ್ ಸ್ಟ್ಯಾಟಿಕ್ ರ್ಯಾಮ್. ಈ ಡೈನಾಮಿಕ್ ರ್ಯಾಮ್ ಆ್ಯಂಡ್ ಸ್ಟ್ಯಾಟಿಕ್ ರ್ಯಾಮ್ಗಳ ವ್ಯತ್ಯಾಸವನ್ನು ತಿಳಿಯುತ್ತಾ ಹೋಗೋಣ. ಡೈನಾಮಿಕ್ ರ್ಯಾಮ್ ರಿಫ್ರೆಶ್ಡ್ ಕಂಟಿನ್ಯೂಸ್ಲಿ, ಇದನ್ನು ನಿರಂತರವಾಗಿ ರಿಫ್ರೆಶ್ ಮಾಡ್ತಿರಬೇಕಾಗ್ತದೆ. ಸ್ಟ್ಯಾಟಿಕ್ ರ್ಯಾಮ್ ಇಟ್ ಈಸ್ ನಾಟ್ ನೀಡ್ ಬಿ ರಿಫ್ರೆಶ್ಡ್ ಪೀರಿಯಡಿಕಲಿ, ಇದನ್ನು ಆವಾಗವಾಗ ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಪಾಯಿಂಟ್, ಡಿ ರ್ಯಾಮ್ ಈಸ್ ಸ್ಲೋವರ್ ಆ್ಯಂಡ್ ಸ್ಟ್ಯಾಟಿಕ್ ರ್ಯಾಮಲ್ಲಿ ಸೆಕೆಂಡ್ ಫಾಸ್ಟರ್ ದೆನ್ ಡಿ ರ್ಯಾಮ್. ಥರ್ಡ್ ಪಾಯಿಂಟ್, ಡೈನಾಮಿಕ್ ರ್ಯಾಮ್ ಲೆಸ್ ಎಕ್ಸ್ಪೆನ್ಸಿವ್, ಸ್ಟ್ಯಾಟಿಕ್ ರ್ಯಾಮ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಡಿ ರ್ಯಾಮ್. ಡೈನಾಮಿಕ್ ರ್ಯಾಮ್ಗಳಲ್ಲಿ ಲೆಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಆಕ್ಯುಪೈಸ್ ಲೆಸ್ ಸ್ಪೇಸ್ ಆನ್ ದಿ ಕಂಪ್ಯೂಟರ್ ಮದರ್ ಬೋರ್ಡ್. ಸ್ಟ್ಯಾಟಿಕ್ ರ್ಯಾಮಲ್ಲಿ 4ನೇ ಪಾಯಿಂಟ್, ಲಾಂಗ್ ಆಸ್ ಪವರ್ ಪ್ರೊವೈಡೆಡ್ ಟು ದಿ ಮೆಮೊರಿ ಚಿಪ್. ಅತಿ ಹೆಚ್ಚು ದೀರ್ಘಾವಧಿ ಶಕ್ತಿಯನ್ನು ಈ ಸ್ಟ್ಯಾಟಿಕ್ ರ್ಯಾಮ್ ನೀಡುತ್ತದೆ. ಈ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ನ ಅವಶ್ಯಕತೆ ಹೆಚ್ಚಾಗಿದೆ. ಆ್ಯಂಡ್ ಪ್ರೈಮರಿ ಮೆಮೊರಿಯಲ್ಲಿ 2ನೇ ಮೆಮೊರಿ ರೋಮ್, ರೀಡ್ ಓನ್ಲಿ ಮೆಮೊರಿ. ಇಟ್ ಈಸ್ ಎ ನಾನ್ ವಾಲಟೈಲ್ ಮೆಮೊರಿ ಅಥವಾ ಪರ್ಮನೆಂಟ್ ಸ್ಟೋರೇಜ್ ಎಂದು ಕರೆಯುತ್ತೇವೆ. ಇಟ್ ಹ್ಯಾಸ್ ಎ ಓನ್ಲಿ ರೀಡ್ ಕ್ಯಾಪಬಿಲಿಟಿ, ನಾಟ್ ರೈಟ್. ಇದು ಬರೆಯಲು ಮಾತ್ರ ಆಗುತ್ತದೆ ಹೊರತು ಇಟ್ ಹ್ಯಾಸ್ ಓನ್ಲಿ ರೀಡ್, ಇದು ಓದಲು ಮಾತ್ರ ಆಗುತ್ತದೆ ಹೊರತು ಬರೆಯಲು ಅಸಾಧ್ಯ. ರೋಮ್ ರೀಡ್ ಓನ್ಲಿ ಮೆಮೊರಿ, ಇದು ಓದಲು ಮಾತ್ರ, ರೀಡ್ ಕೆಪಾಸಿಟಿ, ನಾಟ್ ಓವರ್ ರೈಟ್. ಓಕೆ, ಇಟ್ ಡಸ್ ನಾಟ್ ಲಾಸ್ ಇಟ್ಸ್ ಕಂಟೆಂಟ್ಸ್ ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್. ಈ ಕಂಪ್ಯೂಟರ್ನ ಬಳಕೆಯ ಸಮಯದಲ್ಲಿ ಕರೆಂಟ್ ಹೋದರೆ ಅಥವಾ ನಾವು ಅದನ್ನು ಆಫ್ ಮಾಡಿದಾಗ
ಇದರಲ್ಲಿರುವಂತಹ ಮೆಮೊರಿ ಅಳಿಸಿ ಹೋಗುವುದಿಲ್ಲ. ಅದರಿಂದ ರೋಮ್ ಇಟ್ ಡಸ್ ನಾಟ್ ಲಾಸ್ ಇಟ್ಸ್ ಕಂಟೆಂಟ್ಸ್ ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್ ಎಂದು ಕರೆಯುತ್ತೇವೆ. ಟೈಪ್ಸ್ ಆಫ್ ರೋಮ್: ಪಿ ರೋಮ್, ಇ ಪಿ ರೋಮ್, ಡಬಲ್ ಇ ರೋಮ್. ಹೀಗೆ 3 ರೀತಿಯ ರೋಮ್ಗಳಿವೆ. ಮೊದಲನೇದಾಗಿ ಪಿ ರೋಮ್ ಅಂದರೆ ಪ್ರೋಗ್ರಾಮೇಬಲ್ ರೋಮ್. ಸೆಕೆಂಡ್ ಒನ್ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಲ್ಟ್ರಾ ವೈಲ್ಡ್ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್ ಎಂದು ಕರೆಯುತ್ತೇವೆ. ಥರ್ಡ್ ರೋಮ್ ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೋಮ್. ಇಟ್ಸ್ ನೋ ಕಾಮನ್ಲಿ ಯೂಸ್ಡ್ ಫಾರ್ ಹೋಲ್ಡಿಂಗ್ ಅಥವಾ ಬಯಾಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್